ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಅಮಾವಾಸ್ಯೆ ಈ ತಿಂಗಳು ಇನ್ನೇನು ಬಂದೇ ಬಿಡ್ತು. ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬಂತು ಅಂತ ಹೇಳಿದರೆ ಒಂದಷ್ಟು ಮನಸ್ಥಿತಿ ಬದಲಾವಣೆ ಆಗುತ್ತೆ. ಒಂದಷ್ಟು ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. ಮನಸ್ಸಿನ ಮೇಲೆ ಹಾಗೆ ನಮ್ಮ ನಡವಳಿಕೆ ಮೇಲೆ ಅಸಾಧಾರಣ ಪ್ರಭಾವ ಕೂಡ ಬೀಳುತ್ತೆ. ಇದ್ರ ಜೊತೆಗೆ ಭಾವನೆಗಳ ಮೇಲೆ ಹಿಡಿತವನ್ನೇ ನಾವು ಕಳೆದುಕೊಳ್ತೀವಿ. ಇದಕ್ಕೆಲ್ಲ ಕಾರಣ ಏನಿರಬಹುದು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಎದುರಾಗುತ್ತೆ. ಜ್ಯೋತಿಷ್ಯ ಹಾಗೆ ವೈಜ್ಞಾನಿಕ ಕಾರಣಗಳು ಕೂಡ ಇದಕ್ಕೆ ಸಾಥ್ ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಒಂದಷ್ಟು ರಾಶಿಗಳು ಈ ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಚಂದ್ರನ ಮುಖ್ಯವಾದ ಪರಿಣಾಮದಿಂದಾಗಿ ಈ ರೀತಿಯ ಬದಲಾವಣೆಗಳು ಮನುಷ್ಯನ ದೇಹದಲ್ಲಿ ಅವನ ಭಾವನೆ ಹಾಗೂ ಹಿಡಿತಗಳ ಮೇಲೆ ಒಳಗಾಗುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ ನಮ್ಮ ಮನಸ್ಸು ನಿಯಂತ್ರಣ ಕಳೆದುಕೊಳ್ಳೋದಕ್ಕೆ ಯಾಕೆ, ಹಾಗೆ ಯಾವ್ಯಾವ ರಾಶಿಗಳು ಈ ಒಂದು ಪ್ರಭಾವಕ್ಕೆ ಒಳಗಾಗುತ್ತೆ, ಈ ಒಂದು ಪರಿಣಾಮಗಳಿಂದ ಹೊರಬರೋದಕ್ಕೆ ಯಾವ ರೀತಿಯ ಪರಿಹಾರವನ್ನು ಮಾಡಬೇಕು ಅನ್ನುವಂತಹ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಪ್ರತಿ ತಿಂಗಳು ಬಂತು ಅಂದರೆ ಸಾಕು, ಆ ಒಂದು ದಿನದ 2 ದಿನ ಮುಂಚೆ ಹಾಗೆ 2 ದಿನ ಆದ ನಂತರ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ, ಇದ್ದಕ್ಕಿದ್ದಂತೆ ಎಲ್ಲರ ಜೊತೆ ಜಗಳ ಆಡ್ತೀವಿ. ಈ ರೀತಿಯ ಒಂದಷ್ಟು ಪ್ರಭಾವ ಒಳಗಾಗುತ್ತೆ. ಮೊದಲನೇದಾಗಿ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಜ್ಯೋತಿಷದ ಹಿನ್ನೆಲೆಯನ್ನು ನೋಡ್ಕೊಂಡು ಹೋದರೆ ಚಂದ್ರನ ಬಲಹೀನತೆ ಅಂತ ಹೇಳ್ತೀವಿ. ಚಂದ್ರ ಮನೋಕಾರಕ, ಮನಸ್ಸಿಗೆ ಅಧಿಪತಿ. ಆದರೆ ಅಮಾವಾಸ್ಯೆ ದಿನ ಚಂದ್ರನಿಗೆ ಪ್ರಕಾಶ ಇರೋದಿಲ್ಲ, ಕತ್ತಲಿರುತ್ತೆ. ಸಂಪೂರ್ಣ ಕತ್ತಲಿರೋ ಕಾರಣ ಸಂಪೂರ್ಣ ಬಲಹೀನ ಆಗಿರ್ತಾನೆ. ಮನಸ್ಸನ್ನು ನಿಯಂತ್ರಿಸುವಂತಹ ಗ್ರಹವೇ ಈ ರೀತಿ ದುರ್ಬಲ ಆಗೋದ್ಕೊಂಡ್ರೆ ಇನ್ನು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಯಾರು ಅಲ್ವಾ? ಇದರಿಂದಾಗಿ ಮನುಷ್ಯನ ಆಲೋಚನೆ ಭಾವನೆಗಳ ಮೇಲೆ ಒಂದು ರೀತಿ ಹಿಡಿತ ಇಲ್ಲದಂತಾಗತ್ತೆ. ಹಾಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕೂಡ ಪರಿಣಾಮ ಬೀರುತ್ತೆ. ಅಮಾವಾಸ್ಯೆ ಕತ್ತಲಲ್ಲಿ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜೀಸ್ಗಳು ದುರ್ಬಲವಾಗಿರುತ್ತೆ, ಮನಸ್ಸಿನವರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಆ ಒಂದು ಕಾರಣಕ್ಕೂ ಕೂಡ ಈ ರೀತಿಯ ಬದಲಾವಣೆ ಆಗುತ್ತೆ. ಇನ್ನು ಮನುಷ್ಯನಲ್ಲಿ ಆಗುವಂತಹ ಬದಲಾವಣೆ 2 ದಿನ ಮುಂಚೆ ಹಾಗೆ 2 ದಿನ ನಂತರ ಅಂತಲೂ ಕೂಡ ಹೇಳಿದೆ. ಭಾವನಾತ್ಮಕ ಅಸ್ಥಿರತೆಗೂ ಕೂಡ ಇದು ಪರಿಣಾಮ ಬೀರುತ್ತೆ. ಅದೇನೆಂದರೆ ಒಂದು ರೀತಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಮಾಡಿಕೊಳ್ಳೋದು, ಕಿರಿಕಿರಿ ಆಗೋದು, ಕಾರಣ ಇಲ್ಲದೇ ಸುಮ್ಮನೆ ಅಳುವಂಥದ್ದು, ಏಕಾಂಗಿಯಾಗಿರಬೇಕು ಅನ್ನುವಂಥದ್ದು, ಈ ರೀತಿಯ ಒಂದಷ್ಟು ಪರಿಣಾಮಗಳನ್ನು ನಾವು ಅನುಭವಿಸ್ತೀವಿ. ಹಾಗೆ ಖಿನ್ನತೆ ಒಳಗಾಗುವಂಥದ್ದು, ಖಿನ್ನತೆ ಮತ್ತು ಆತಂಕ ಕೂಡ ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ನೆಗೆಟಿವ್ ಥಾಟ್ಸ್ ಬರುತ್ತೆ, ನಿದ್ರಾಹೀನತೆ, ಕೆಟ್ಟ ಕನಸು ಬೀಳೋದು, ಹಾಗೆ ಹಗಲಲ್ಲಿ ಹೆಚ್ಚಾಗಿ ಸುಸ್ತಾಗುವುದು. ಇನ್ನು ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರುತ್ತಲ್ಲ ತುಂಬಾ ಗೊಂದಲಮಯವಾಗಿರುತ್ತೆ. ಕೆಲವೊಮ್ಮೆ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಹಿಂದೆ ಮುಂದೆ ಏನಿರುತ್ತೆ ಆ ಒಂದು ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಅಂತ. ಹಾಗಾದರೆ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂದರೆ ಮೊದಲನೇದಾಗಿ ಕಟಕ ರಾಶಿ. ಕರ್ಕಾಟಕ ರಾಶಿನ ನಾವು ಜಲತತ್ವ ರಾಶಿ. ಈ ಒಂದು ರಾಶಿಗೆ ಅಧಿಪತಿ ಒಂದು ಚಂದ್ರ. ಸಾಮಾನ್ಯವಾಗಿ ಜಲತತ್ವ ರಾಶಿಗಳ ಮೇಲೆ, ಅದರಲ್ಲೂ ಚಂದ್ರನ ಪ್ರಭಾವಕ್ಕೆ ಒಳಪಡುವಂಥ ರಾಶಿಗಳ ಮೇಲೆ ಈ ರೀತಿಯ ಬದಲಾವಣೆಗಳು ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಸಮಯದಲ್ಲಿ ಆಗುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರನ ಚಲನೆಯಲ್ಲಾಗುವಂತಹ ಸಣ್ಣ ಬದಲಾವಣೆ ಕೂಡ ದೊಡ್ಡ ಪರಿಣಾಮವನ್ನು ಹಾಗೆ ನೇರ ಹಾಗೆ ತೀವ್ರ ಪರಿಣಾಮವನ್ನು ಬೀರೋದ್ರಿಂದ ಈ ಒಂದು ರಾಶಿಯವರು ಸಾಮಾನ್ಯವಾಗಿ ಭಾವುಕರಾಗುವಂಥದ್ದು ಹೆಚ್ಚಾಗಿ ಇರುತ್ತೆ. ಇದಾದ ನಂತರ ಬರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಯಾವಾಗಲೂ ಕೂಡ ನೀಚ ಸ್ಥಿತಿಯಲ್ಲಿರ್ತಾನೆ. ಈ ಒಂದು ಕಾರಣಕ್ಕಾಗಿ ವೃಶ್ಚಿಕ ರಾಶಿಯವರಲ್ಲಿ ಒಳ ಜಗಳ, ಮಾನಸಿಕ ತೊಳಲಾಟ, ಕೋಪ ಹೆಚ್ಚಾಗಿರುತ್ತೆ. ಮೀನರಾಶಿ ಕೂಡ ಈ ಒಂದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ಹಿಂದೆ ಮುಂದೆ ದಿನಗಳಲ್ಲಿ ಒಂದಷ್ಟು ಪರಿಣಾಮವನ್ನು ಕೂಡ ಎದುರಿಸುತ್ತೆ. ವೃಶ್ಚಿಕ ರಾಶಿಯ ನಂತರ ಅಂದರೆ ವೃಶ್ಚಿಕ ರಾಶಿಯವರ ಮಾನಸಿಕ ತೊಳಲಾಟ ಹಾಗೂ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ಈಗ ಮೀನರಾಶಿ ಕೂಡ ಜಲತತ್ವ ರಾಶಿ ಆಗಿರೋದ್ರಿಂದ ಇವರು ಕೂಡ ಈ ದಿನಗಳಲ್ಲಿ ತುಂಬಾ ಭಾವನಾತ್ಮಕವಾಗಿರ್ತಾರೆ, ಬಹಳನೇ ಸೂಕ್ಷ್ಮತೆಯಿಂದ ಕೂಡಿರ್ತಾರೆ. ಹಾಗೆ ನಕಾರಾತ್ಮಕ ಶಕ್ತಿ ಅಂದರೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಈ ಒಂದು ಸಮಯದಲ್ಲಿ ಜಾಸ್ತಿನೇ ಇರುತ್ತೆ. ಇದರಿಂದಾಗಿ ಮೀನರಾಶಿಯವರು ಕೂಡ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಹಿಂದೆ ಮುಂದೆ ಸ್ವಲ್ಪ ಎಚ್ಚರಿಕೆ, ಅದರ ಮುಖ್ಯವಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು ಸ್ವಲ್ಪ ಒಳಿತು ಅಂತ ಹೇಳ್ಬೋದು. ಯಾಕಂದರೆ ನಾನು ಜಾಸ್ತಿ ಅಮಾವಾಸ್ಯೆ ಬಗ್ಗೆ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅಮಾವಾಸ್ಯೆಯಲ್ಲಿ ಚಂದ್ರ ಬಲಹೀನನಾಗಿರೋದ್ರಿಂದ ಪರಿಹಾರಗಳು ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಶಿವನ ಆರಾಧನೆ ಮಾಡುವಂಥದ್ದು.
ಮಾಡುವಂಥದ್ದು. ಶಿವನ ಆರಾಧನೆ ಅಂತ ಹೇಳಿದ್ರೆ ಚಂದ್ರ ದೋಷ ನಿವಾರಣೆ ಮಾಡಬೇಕು ಅಂದರೆ ಶಿವನನ್ನು ಆರಾಧನೆ ಮಾಡಬೇಕು. ಯಾಕಂದರೆ ಚಂದ್ರನನ್ನು ತನ್ನ ಶಿರದ ಮೇಲೆ ಇಟ್ಕೊಂಡಿದ್ದಾನೆ ಶಿವಪ್ಪನನ್ನು ನೆನೆದ್ರೆ ಸಂಕಷ್ಟಗಳು ಕೂಡ ದೂರವಾಗಿರುತ್ತೆ. ಸೊ ಹೀಗಿರುವಾಗ ಶಿವಾರಾಧನೆ ಮಾಡೋದೊಂದೇ ಇದಕ್ಕೆ ಪರಿಣಾಮ. ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗ ಎದ್ದು ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರ ಜೊತೆಗೆ ನಿಮ್ಮ ರಾಶಿಯವರು ರುದ್ರಾಭಿಷೇಕಕ್ಕೆ ಕೊಡೋದು ಕೂಡ ಒಳ್ಳೆಯದು. ಅದರ ಜೊತೆಗೆ ಪ್ರತಿ 108 ಸಲ ಓಂ ನಮಃ ಶಿವಾಯ ಹೇಳೋದು ಒಳಿತು. ಇನ್ನು ದೀಪಾರಾಧನೆ ಮಾಡಬೇಕು. ಸಂಜೆ ಅಥವಾ ಬೆಳಗಿನ ಜಾವ ಪೂಜೆ ಮಾಡುವಂತಹ ಸಮಯದಲ್ಲಿ ದೇವರ ಮನೆಗೆ ಅಥವಾ ನಿಮ್ಮ ಮನೆಯ ಮುಂಭಾಗದಲ್ಲಿರುವಂತಹ ತುಳಸಿ ಕಟ್ಟೆಗೂ ಕೂಡ ಮುಖ್ಯವಾಗಿ ಬೆಳಗ್ಗೆ ಹಾಗೆ ಸಂಜೆ ಟೈಮಲ್ಲಿ ದೀಪ ಹಚ್ಚೋದ್ರ ಮೂಲಕ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರತೀತಿ ಇದ್ದೇ ಇದೆ. ಇದರ ಜೊತೆಗೆ ಅಮಾವಾಸ್ಯೆಯ ದಿನ ಪಿತೃತರ್ಪಣವನ್ನು ಕೂಡ ಪೂರ್ವಜರಿಗೆ ಪೂಜೆ ಮಾಡೋದ್ರ ಮೂಲಕ ಕೂಡ ಫಲ ನೀಡುತ್ತೆ. ಪೂರ್ವಜರನ್ನು ಈ ಸಮಯದಲ್ಲಿ ಹೆಚ್ಚಾಗಿ ಸ್ಮರಿಸೋದು, ಹಾಗೆ ನಮ್ಮ ಕೈಲಾದ ಮಟ್ಟಿಗೆ ಬಡವರಿಗೆ ದಾನ ಮಾಡೋದು, ಅನ್ನದಾನ ಮಾಡುವಂಥದ್ದು, ಆ ರೀತಿಯ ಒಂದು ಮಾಡೋದು. ಜೊತೆಗೆ ಕಾಗೆಗಳಿಗೆ, ಸಾಕು ಪ್ರಾಣಿಗಳು ಆಗಿರ್ಬೋದು ಅಥವಾ ಕಾಗೆ, ಹಸುಗಳಿಗೆ, ಬೀದಿ ನಾಯಿಗಳಿಗೆ ಊಟವನ್ನು ನೀಡೋದ್ರ ಮೂಲಕ ಈ ಸಮಯದಲ್ಲಿ ಕರ್ಮದೋಷ ನಿವಾರಣೆ ಆಗುತ್ತೆ. ಮತ್ತೊಂದು ಧ್ಯಾನ ಮತ್ತು ಉಸಿರಾಟದ ನಿಯಂತ್ರಣ. ಈ ಒಂದು ಸಂದರ್ಭದಲ್ಲಿ, ಅಮಾವಾಸ್ಯೆ ಸಂದರ್ಭದಲ್ಲಿ ದೇಹದ ನರಮಂಡಲದ ಮೇಲಿನ ಒತ್ತಡದಿಂದ ಉಸಿರಾಟದ ಸಮಸ್ಯೆ ಹೆಚ್ಚಾಗಿರುತ್ತೆ. ಆಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯೋಗದ ಮೊರೆ ಹೋಗಬೇಕು. ಅದರಲ್ಲೂ ಮುಖ್ಯವಾಗಿ ಪ್ರಾಣಾಯಾಮ ಸುಮಾರು 10ರಿಂದ 15 ನಿಮಿಷ ಮಾಡಬೇಕು. ಇನ್ನು ಸಾತ್ವಿಕ ಆಹಾರ ತಿನ್ನೋದು, ಮಾಂಸಾಹಾರವನ್ನು ತ್ಯಜಿಸೋದು ಈ ಒಂದು ಸಮಯದಲ್ಲಿ ಉತ್ತಮ ಅಂತ ಹೇಳ್ಬೋದು. ಒಟ್ಟಾರೆ ಚಂದ್ರದಶೆ ಅಥವಾ ಭುಕ್ತಿ ನಡೆಯುತ್ತಲ್ಲ, ಇದು ಕೂಡ ಪರಿಣಾಮ ಬೀರುತ್ತೆ. ಚಂದ್ರದಶೆ, ಚಂದ್ರ ಭುಕ್ತಿ ಏನು ನಡೆಯುತ್ತೆ ಅದನ್ನು ಕೂಡ ನಾವು ಈ ಸಮಯದಲ್ಲಿ ಗಮನಿಸಬೇಕಾಗುತ್ತೆ. ನಮ್ಮ ದಶಾ ಭುಕ್ತಿಗಳಲ್ಲಿ ರಾಹು ಕೇತು ದಶಾಭುಕ್ತಿ ನಡೆಯುವಾಗಲೂ ಕೂಡ ಈ ರೀತಿಯ ಒಂದು ಪ್ರಭಾವಕ್ಕೊಳಗಾಗ್ತೀರಾ. ಶನಿ ಮತ್ತು ಚಂದ್ರನ ಸಂಯೋಜನೆ ಇವೆಲ್ಲದನ್ನು ಹೇಳ್ತಾ ಹೋದರೆ ತುಂಬಾ ತುಂಬಾ ಡೀಪಾಗಿ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಮನುಷ್ಯನ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಪರಿಹಾರವನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ಒಂದಷ್ಟು ಹತೋಟಿಯನ್ನು ನೀವು ಪಡಿಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ರಾಶಿಗಳು ಮೇಲೆ ಪರಿಣಾಮ ಬೀರೋದು ನಿಜ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.